यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಇವತ್ತು ಸರ್ಕಾರದ ಏನು ಇವತ್ತು ರಾಜ್ಯ ಸರ್ಕಾರದ ಸಿಎಂ ಬದಲಾವಣೆ ಆದರೂ ಕೂಡ ಮಂತ್ರಿಗಳ ಬದಲಾವಣೆ ಆದರೂ ಕೂಡ ನಮ್ಮ ವಿಜಯಪುರ ಜಿಲ್ಲೆ ಏನು ಕೆಲವೊಂದು ಭಿತ್ತಿ ಪತ್ರಗಳು ನಾಮಫಲಕಗಳು ಕೆಲವೊಂದು ಏನು ಪ್ರಚಾರಕ್ಕಾಗಿ ಅಳವಡಿಸಿರತಕ್ಕಂತ ಬ್ಯಾನರ್ಗಳು ಇನ್ನೂ ಚೇಂಜ್ ಮಾಡದೆ ಇವತ್ತು ಸರ್ಕಾರ ಜಿಲ್ಲಾಡಳಿತ ಇವತ್ತು ಕಣ್ಮುಚ್ಚಿ ಕಿಳುಕಿದೇನೋ ಇಲ್ಲ ಸಿಎಂ ಚೇಂಜ್ ಆಗಿದ್ದೆ ಜಿಲ್ಲಾಡಳಿತಕ್ಕೆ ಇವತ್ತು ಮನವರಿಕೆ ಐತೋ ಇಲ್ಲೋ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥ ವಿಚಾರ ಇವತ್ತು ಜನಸಾಮಾನ್ಯರಲ್ಲಿ ಮೂಡಿ ಬಂದಿದೆ. ಯಾಕಪ್ಪ ಅಂತಂದ್ರೆ ಇವತ್ತು ಸರ್ಕಾರ ಚೇಂಜ್ ಆಗಿ ಒಂದ್ ತಿಂಗಳಾದ್ರೂ ಕೂಡ ಬೇರೆ ಸಿಎಂ ಇವತ್ತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರು ಕೂಡ ಬೇರೆ ಮಂತ್ರಿಗಳು ಬೇರೆ ಉಸ್ತುವಾರಿ ಸಚಿವರು ಕೂಡ ಈ ಜಿಲ್ಲೆಯಲ್ಲಿ ಬದಲಾವಣೆ ಎಲ್ಲ ರಾಜ್ಯದಲ್ಲಿ ಬದಲಾವಣೆ ಆದ್ರೂ ಕೂಡ ಇನ್ನೂ ನಮ್ಮ ಜಿಲ್ಲೆ ಒಂದು ಜಿಲ್ಲಾಡಳಿತದ ಒಂದು ಮೇನ್ ಕಚೇರಿಯಲ್ಲೇ ಇವತ್ತು ನಾಮಫಲಕಗಳನ್ನ ಇವತ್ತು ಭಿತ್ತಿ ಪತ್ರಗಳನ್ನ ಇವತ್ತು ಚೇಂಜ್ ಮಾಡದೆ ಇವತ್ತ ಜನಸಾಮಾನ್ಯರು ಸಾವಿರಾರು ಜನ ಪ್ರತಿದಿನ ಕೂಡ ಜಿಲ್ಲಾಡಳಿತಕ್ಕೆ ಭೇಟಿ ಕೊಡ್ತಾ ಇರ್ತಾರೆ. ಆದ್ರೆ ಅವ್ರಿಗೆ ಮಾಹಿತಿ ಸಿಗ್ತಕ್ಕಂತ ಒಂದು ಇವತ್ತು ಭಿತ್ತಿ ಪತ್ರಗಳ ನಾಮಫಲಕ ಅವ್ರಿಗೇನು ಇವತ್ತು ಸಮಯ ಇವತ್ತು ಕೊಟ್ಟಿದ್ದಾರೆ ಅವು ಎಲ್ಲವನ್ನು ಬದಲಾವಣೆ ಮಾಡದೆ ಇವತ್ತು ಅವ್ರಿಗೆ ಒಂದು ನಿಜವಾದಂತ ಒಂದು ಯಾವುದೇ ಕೆಲಸ ಕಾರ್ಯಗಳಿಗೆ ಇವತ್ತು ಹೆಲ್ಪ್ಫುಲ್ ಆಗುವಂತ ಒಂದು ಭಿತ್ತಿ ಪತ್ರಗಳನ್ನ ಬದಲಾವಣೆ ಮಾಡದೆ ಇವತ್ತು ಕಣ್ಮುಚ್ಚಿ ಕುಳಿತಿದೆ ಜಿಲ್ಲಾಡಳಿತ. ಅದನ್ನ ಖಂಡಿಸ್ತಾ ಇದೀವಿ ನಾವು. ಬೇಗನೆ ಇವತ್ತು ನಮ್ಮ ಹೊಸ ಸರ್ಕಾರ ಬಂದಿದೆ ಆ ನಾಮಫಲಕಗಳನ್ನ ಹಾಕಿ ಜನರಿಗೆ ತಿಳಿಸುವಂತ ಒಂದು ಮಾದರಿಯಲ್ಲಿ ಅವ್ರಿಗೆ ಯಾವುದೇ ಯೋಜನೆ ಆಗಿರ್ಬೋದು ಅವ್ರಿಗೆ ಸಂಬಂಧಪಟ್ಟಂತ ಇಲಾಖೆ ಹೋಗುವಂತ ಒಂದು ಮಾರ್ಗಸೂಚಿಗಳಾಗಿರ್ಬೋದು ಅವೆಲ್ಲವನ್ನು ಅಳವಡಿಸ್ಬೇಕಂತ ಹೇಳಿ ಇವತ್ತು ಜಿಲ್ಲಾಡಳಿತಕ್ಕೆ ನಾವು ಇವತ್ತು ಮನವರಿಕೆ ಮಾಡ್ಕೊತಾ ಇದೀವಿ. ಅದೇ ಇವತ್ತು ಸಾವಿರಾರು ಜನ ಇಲಾಖೆಗೆ ಬರ್ತಾ ಇರ್ತಾರೆ. ಅವರು ಈ ನಾಮಫಲಕಗಳನ್ನ ಇವತ್ತೇನು ಭಿತ್ತಿ ಪತ್ರಗಳನ್ನ ನೋಡಿ ಇವತ್ತು ಯಾವ ಇಲಾಖೆಗೆ ಹೋಗ್ಬೇಕು ಯಾವ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಆಗ್ಬೇಕು ಯಾವ ಸಮಯಕ್ಕೆ ಸಿಗ್ತಾರೆ ಇವೆಲ್ಲವನ್ನು ಯಾವ್ಯಾವ ಯೋಜನೆಗಳ ಸರ್ಕಾರ ಯೋಜನೆಗಳು ಏನಿದಾವು ಬದಲಾವಣೆ ಆಗಿದಾವೆ ಕೆಲವೊಂದು ಯೋಜನೆಗಳು ಅವೆಲ್ಲವನ್ನು ತಿಳ್ಕೊಂಡು ತಮ್ಮ ಕೆಲಸ ಕಾರ್ಯಗಳಿಗೆ ತೊಡಗ್ತಾರೆ ಅವರು. ಆದ್ರೆ ಇವತ್ತು ಹಳಿ ಮಾಡಲ್ ಇರುತ್ತೆ ಹಳಿ ಭಿತ್ತಿ ಪತ್ರಗಳು ಇರೋದ್ರಿಂದ ಇವತ್ತು ಕನ್ಫ್ಯೂಸ್ ಆಗ್ತಾ ಇದೆ ಜನರಿಗೆ. ಯಾವ ಮಾರ್ಗದಲ್ಲಿ ಹೋಗ್ಬೇಕು ಯಾವ ಇಲಾಖೆಗೆ ಹೋಗ್ಬೇಕು ಯಾವ ಅಧಿಕಾರಿಗೆ ನಾವು ಇವತ್ತು ಭೇಟಿ ಆಗ್ಬೇಕು ಯಾವ ಯೋಜನೆಗಳು ಇವತ್ತು ಬದಲಾವಣೆ ಆಗಿದಾವು ಅವು ಎಲ್ಲವನ್ನು ಇವತ್ತು ಗೊಂದಲವನ್ನು ಸೃಷ್ಟಿ ಆಗುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕಾಗಿ ಅವು ಎಲ್ಲವನ್ನು ಬದಲಾವಣೆ ಮಾಡಿ ಹೊಸ ಸರ್ಕಾರದ ನಿಯಮಗಳು ಏನಿದಾವೆ ಯಾರು ಮಿನಿಸ್ಟರ್ ಆಗಿದ್ದಾರೆ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಅಧಿಕಾರಿಗಳು ಬಂದಿದ್ದಾರೆ ಅವೆಲ್ಲವನ್ನು ಅಳವಡಿಸ್ಕೋಬೇಕು. ಜನಸಾಮಾನ್ಯರಿಗೆ ಅನುಕೂಲವಾಗುವಂತ ಒಂದು ರೀತಿಯಲ್ಲಿ ಅವ್ರಿಗೆ ತಿಳುವಂತ ಒಂದು ರೀತಿಯಲ್ಲಿ ಇವು ಭಿತ್ತಿ ಪತ್ರಗಳ ಬ್ಯಾನರ್ಗಳನ್ನ ಇವತ್ತೆಲ್ಲವನ್ನು ಅಳವಡಿಸ್ಬೇಕಂತೇಳಿ ಮನವಿ ಮಾಡ್ಕೊತಾ ಇದೀವಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಥವಾ ಕನ್ಫ್ಯೂಷನ್ ಇದಾರ ಜನ. ಇವತ್ತು ಯಾಕಪ್ಪ ಅಂದ್ರೆ ಡಿ.ಕೆ. ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದಾರ ನಮ್ಮ ರಾಜ್ಯದ. ಇವತ್ತ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಸಾಹೇಬ್ರ ಆಗಿದಾರ. ಆದ್ರೆ ಇವತ್ತು ಇನ್ನೂ ಜಿಲ್ಲಾಡಳಿತ ಅವು ಏನ್ ಬ್ಯಾನರ್ಗಳನ್ನ ಭಿತ್ತಿ ಪತ್ರಗಳನ್ನ ತೆಗೆದೇ ಇರೋದ್ರಿಂದ ಯಾರು ಸಿಎಂ ಇದಾರೆ ನಮ್ಮ ರಾಜ್ಯದ್ದು ಅಂತಕ್ಕಂಥ ಒಂದು ಗೊಂದಲದ ಸೃಷ್ಟಿ ಆಗ್ತಾ ಇದೆ. ಅದಕ್ಕಾಗಿ ಬೇಗವಾಗಿ ಅವೆಲ್ಲವನ್ನು ಬದಲಾವಣೆ ಮಾಡಿ ಹೊಸ ಒಂದು ನಾಮಫಲಕಗಳನ್ನ ಭಿತ್ತಿ ಪತ್ರಗಳನ್ನ ಬ್ಯಾನರ್ಗಳನ್ನ ಹಾಕಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಈಗ ಇರ್ತಕ್ಕಂಥ ಸಿಎಂ ಅವರಾಗಿರ್ಬೋದು ಮಿನಿಸ್ಟರ್ಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಅವೆಲ್ಲವನ್ನು ಬ್ಯಾನರ್ ಒಳಗಡೆ ಜನಸಾಮಾನ್ಯರಿಗೆ ತಿಳಿಯುವಂತ ನಿಟ್ಟಿನಲ್ಲಿ ನೀವು ನಾಮಫಲಕಗಳನ್ನ ಇವೆಲ್ಲವನ್ನು ಅಳವಡಿಸ್ಬೇಕಂತೇಳಿ ಮತ್ತೊಮ್ಮೆ ಈ ಒಂದು ಸಾಮಾಜಿಕ ಸಾರ್ವಜನಿಕರಾಗಿ ನಾವು ಮನವಿ ಮಾಡ್ಕೊತಾ ಇದ್ದೇವೆ. ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಇವತ್ತು ಏನು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ 5 ವರ್ಷ ಕಾಲ ಪೂರ್ಣಗೊಳಿಸಿದಂತ ಮಾನ್ಯ ಸಿದ್ದರಾಮಯ್ಯನವರಿಗೆ ಸಾಹೇಬ್ರಿಗೆ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಕೊಟ್ಟ ವಚನಂತೆ ಕೊಟ್ಟ ಮಾತಿನಂತೆ ನಡೆದುಕೊಂಡು ಎಲ್ಲ ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಒಂದು ಒಳ್ಳೆ ಸಿಎಂ ಅಂತೇಳಿ ಹೆಸರು ಗಳಿಸ್ತಾರೆ ಸಿದ್ದರಾಮಯ್ಯನ ಸಾಹೇಬ್ರಿಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸಿ. ಇವಾಗ ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಒಂದು ಹುದ್ದೆಯನ್ನು ಬಿಟ್ಟು ಕೊಟ್ಟಿದ್ದಾರೆ, ಅದನ್ನ ನಾವು ಸ್ವಾಗತ ಮಾಡ್ತಾ ಇದೀವಿ. ಅದನ್ನು ಕೂಡ ಈಗ ಇನ್ನೊಂದೇನು ವಿಷಯ ಅಂತ ಪಬ್ಲಿಕ್ ಸಾರ್ವಜನಿಕರಿಗೆ ಈಗ ಯಾರು ಮೊದಲನೇ ಡಿ.ಸಿ.ಎಂ ಆದರೋ ಅಥವಾ ಈಗಿನ ಡಿ.ಸಿ.ಎಂ ಆದರೋ ಅನ್ನೋದು ಒಂದು ಕನ್ಫ್ಯೂಷನ್ ಅಲ್ಲಿ ಜನ ಇದ್ದಾರೆ. ಹಂಗಾಗಿ ಭಿತ್ತಿ ಪತ್ರಗಳು ಸಾರ್ವಜನಿಕ ಎಲ್ಲಾ ಇಲಾಖೆಗಳಲ್ಲಿ ನೋಡ್ಬೋದು ಮೊದಲನೇ ಸಿಎಂ ಅವರೇ ಭಿತ್ತಿ ಪತ್ರ ಇದ್ದಾರೆ. ಚುನಾಯಿತ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಜನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೌರವಿಸಬೇಕಾದಂಥದ್ದು ನಾವೆಲ್ಲರೂ ಸರ್ಕಾರ ಆಡಳಿತ ವ್ಯವಸ್ಥೆಯನ್ನ ಅದನ್ನ ಭಿತ್ತಿ ಪತ್ರಗಳು ಪ್ರಸ್ತುತ ಯಾರು ಸಿಎಂ ಅದರೋ ಅವ್ರ ಹೆಸರಲ್ಲಿ ಪ್ರಚುರಪಡಿಸಬೇಕು. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಅಣಕ ಆಗ್ತದೆ, ಬರೋ ದಿನಗಳಲ್ಲಿ ಅಣಕ ವ್ಯವಸ್ಥೆ ಮಾಡ್ದಂಗೆ ಆಗುತ್ತದೆ. ಹಾಗಾಗಿ ಯಾರೇ ಸಿಎಂ ಆದರೂ ಅದು ಸ್ವಾಗತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಗೌರವಿಸಬೇಕು. ಗೌರವಿಸಿ ಭಿತ್ತಿ ಪತ್ರಗಳನ್ನ ಕೂಡಲೇ ಅನ್ನೋದ ಇದನ್ನ ಮೊದಲನೇ ಭಿತ್ತಿ ಪತ್ರಗಳನ್ನ ಇದು ಮಾಡಿಸಿ
ಹೊಸ ಭಿತ್ತಿಗೆ ಪತ್ರಗಳನ್ನು ಅಂಟಿಸಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ಜಿಲ್ಲಾಡಳಿತ ಸಾರ್ವಜನಿಕರು ಗೌರವಿಸುವ ಮೂಲಕ ನಾವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವು ಭದ್ರ ಬುನಾದಿ ಹಾಕಿದಂತಾಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಗೌಡಪ್ಪ ಬಡಿಗೇರ್, दलित स्वराज सेना, कर्नाटक। जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।